ಏನ್ ಸೀನು ನೀನ್ ಮಾತಾಡ್ತಿರೋದು? ಏನು ತಪ್ಪು ಮಾಡ್ದಿರೋ ಪ್ರಶಾಂತ್ನ ಪಕ್ಕಕ್ಕಿಟ್ಟು ತಪ್ಪು ಮಾಡಿರೋ ಆ ಶೌರ್ಯನ್ ಕಾಲಿಟ್ಕೊಂಡು ಅಣ್ಣ ಬೇಡ್ಕೋಬೇಕು ಅಂತನ? ಆಗಲ್ಲ ಶಿವರಾಜು, ತಪ್ಪು ಮಾಡಿರೋ ಪ್ರಶಾಂತ್ ಅಂತ ರಾಜಲಕ್ಷ್ಮಿ ಹೇಳ್ತಾ ಇದ್ದಾಳಲ್ವಾ? ಯಾಕೆ? ಶೌರ್ಯನ್ ಮೇಲಿರೋ ಪ್ರೀತಿಗೋಸ್ಕರ ರಾಜಲಕ್ಷ್ಮಿ ಸುಳ್ಳು ಹೇಳ್ತಾ ಇರ್ಬೋದಲ್ಲ. ಆದ್ರೆ ಅದೇ ಒಂದು ವೇಳೆ ನಿಜ ಆದ್ರೆ, ತಪ್ಪು ಮಾಡಿರೋ ಪ್ರಶಾಂತ್ ನಮ್ಮ ಮದುವೆ ಆದ್ರೆ ರಾಜಲಕ್ಷ್ಮಿಗೆ ಅನ್ಯಾಯ ಆದಾಗಲ್ವ ಮಾವ? ಮೊದಲು ಈ ತಪ್ಪು ಒಪ್ಪನ್ನ ಪಕ್ಕಕ್ಕಿಟ್ಟು ರಾಜಲಕ್ಷ್ಮಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳು ಮನಸ್ಸಲ್ಲಿರೋರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಜೀವನದಲ್ಲೂ ತುಂಬಾ ಸಂತೋಷವಾಗಿರ್ತಾಳೆ ಅಂತ ಅನ್ಸುತ್ತೆ. ಅದಲ್ಲ ಸೀನು, ಸಂದರ್ಭ ಬಂದಾಗ ರಾಜಲಕ್ಷ್ಮಿನ ಒಂದು ಸಲ ಅಲ್ಲ 3 ಸಂದರ್ಭಗಳಲ್ಲಿ ಕೇಳ್ದೆ. ಆಗೆಲ್ಲ ಅವಳು ನಿಮ್ಮಿಷ್ಟ ಅಪ್ಪ ಅಂದ್ಲು. ಆದ್ರೆ ಈಗ ಮಾತು ಬದಲಾಯಿಸ್ತಿದ್ದಾಳೆ. ರಾಜಲಕ್ಷ್ಮಿ ಮಾತಿನ ಮೇಲೆ ನನಗೆ ನಂಬಿಕೆ ಹೋಗಿದೆ ಸೀನು. ಆದ್ರೂ ಇದೊಬ್ಬರ ಸಂತೋಷಕ್ಕೋಸ್ಕರನೋ ಒಬ್ಬರ ಸುಖಕ್ಕೋಸ್ಕರನೋ ಮಾಡ್ತಿರೋ ಮದುವೆ ಅಲ್ಲ. ಊರಲ್ಲಿ ನಮ್ಮ ಕುಟುಂಬದ ಗೌರವ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಿರೋ ಮದುವೆ. ಅದು ಹಾಗಲ್ಲ ಮಾವ. ಒಂದ್ಸಲ ಸೀನು, ಗುರುಗಳೇ, ನನ್ ಗಂಡನ್ ಬಗ್ಗೆ ಹೇಳಿ. ಹೇಳೋದಿಕ್ಕೇನಿದೆಯಮ್ಮ, ಮನೆಯಲ್ಲಿ ರಾಮ, ಬೀದಿನಲ್ಲಿ ಕೃಷ್ಣ. ಹೌದಾ ಸ್ವಾಮಿ? ನನ್ ಗಂಡ ಮನೇಲೂ ದೇವ್ರು, ಆಚೆನೂ ದೇವ್ರ. ಸಾಕು ಸ್ವಾಮಿ, ಈ ಜನ್ಮಕ್ ನಂಗಿಷ್ಟೇ ಸಾಕು. ಈ ಹೆಂಗಸು ಯಾರು ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ಕಲಿಕಾಲದಲ್ಲೇ ಮಹಾನ್ ಪತಿವ್ರತೆ. ಈಕೆ ಕಾಲಿನ ಧೂಳ್ ಸೋಕಿದ್ರು ಸಾಕು, ಸಂಸಾರ ಅನ್ನೋದು ಕಾಂಕ್ರೀಟ್ ಗೋಡೆ ತರ ಗಟ್ಟಿಯಾಗಿರುತ್ತೆ. ಯಾರಕ್ಕ ಈ ಸ್ವಾಮೀಜಿ? ಅದೇ ಅರ್ಥ ಆಗ್ತಿಲ್ಲ ಕಣೆ. ಏನಮ್ಮ? ಇಲ್ಲಿ ಬಾಯಿಲಿ. ಆ ಸ್ವಾಮೀಜಿ ಏನ್ ಹೇಳ್ತಾವ್ರೆ? ಅವ್ರು ಕೇಳಿದೆಲ್ಲ ನಿಜ ಹೇಳ್ತಾರೆ. ನಿಜ ಹೇಳ್ತಾರ? ಹೌದಕ್ಕ, ಹೇಳ್ತಿದ್ದಾರೆ. ನನ್ ಗಂಡ ಮನೇಲೂ ದೇವ್ರು, ಆಚೆನೂ ದೇವ್ರಂತೆ. ಹಾ, ಹೌದಾ? ನನ್ ಗಂಡನ್ ಬಗ್ಗೆನೂ ಕೇಳ್ಬೇಕು. ಬಾಕ, ಹೋಗ್ ಮಾತಾಡ್ಸಿ ಅಕ್ಕ. ಸರಿನಮ್ಮ, ಬಾ ಹೋಗ್ ಕೇಳೋಣ. ಹೂನಕ್ಕ, ನಡಿ. ಸಿನಿಮಾವ ನಾನು ಒಂದಾಗ್ತೀವೋ ಇಲ್ವೋ ಅಂತ ಒಂದ್ಸಲ ಕೇಳ್ತೀನಿ. ಸ್ವಾಮಿ, ಏನಮ್ಮ? ನಿಮ್ ಬಗ್ಗೆ ಎಲ್ರು ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಚಾರ್ಜ್ ಮಾಡದೇ ಇರೋದ್ರಿಂದ ದೊಡ್ಡ ದೊಡ್ಡದಾಗೆ ಮಾತಾಡ್ತಾರೆ. ನನಗೆ ಒಂದು ಸಮಸ್ಯೆ ಇದೆ ಸ್ವಾಮಿ. ಹೇಳಮ್ಮ, ಡಿವೋರ್ಸ್ ಬೇಕಾ? ಅಲ್ಲ ಸ್ವಾಮಿ. ನಿನ್ ಸುತ್ತ ತಿರುಗೋ ಹಾಗೆ ಮಾಡ್ಬೇಕಾ? ಸ್ವಲ್ಪ ಹಾಗೇನೆ. ಪ್ರಶ್ನೆ ನೇರವಾಗಿದ್ರೆ ಉತ್ತರ ಅನ್ನೋದು ಬಾಣದ ತರ ಬರುತ್ತೆ. ಸ್ವಾಮಿ, ಒಂದು ಸಲ ಕಣ್ಬಿಟ್ಟು ನೋಡಿ ಸ್ವಾಮಿ. ನನಗೆ ಕಿವಿ ಕೇಳಿಸ್ತಾ ಇದೆಯಲ್ಲ? ಆಗಲ್ಲ ಸ್ವಾಮಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮಾತಾಡೋದು ನನ್ನ ಅಭ್ಯಾಸ, ಅದಕ್ಕೆ ಅಷ್ಟೇನೆ. ಹೆಣ್ಣು ಮಕ್ಕಳನ್ನ ನೋಡೋದು ಬಿಟ್ಟು ತುಂಬಾ ಕಾಲ ಆಗೋಗಿದೆ. ಹೇಳಿದ್ದನ್ನ ಕೇಳಿಸ್ಕೊತೀನಿ, ನಾನ್ ನೋಡೋದಿಲ್ಲ. ಹೇಳು. ಅಂದ್ರೆ ಅದು ನನ್ನ ಮದ್ವೆ ಆದಾಗಿಂದನೂ ನನಗೂ ನನ್ನ ಮಾವನ ಮಧ್ಯೆನೂ ಅನ್ಯೋನ್ಯತೆ ಇಲ್ವೇ ಇಲ್ಲ. ನಮ್ಮಿಬ್ರನ್ನು ಒಂದ್ ಮಾಡೋದಕ್ಕೆ ಏನಾದ್ರೂ ಮಾಡಿ ಸ್ವಾಮಿ. ಮಾಡ್ತೀರಾ? ಈ ತೆಂಗಿನಕಾಯಿನ ಒಡೆದು ಇದ್ರಲ್ಲಿರೋ ನೀರನ್ನ ಕುಡಿ. ಇನ್ ಮೇಲೆ ನಿನ್ ಗಂಡ ನಿನ್ ಸೆರಗನ್ನ ಬಿಡೋದೇ ಇಲ್ಲ. ತಗೋ. ನಿಜನ ಸ್ವಾಮಿ? ಹಾಗಿದ್ರೆ ಈಗ್ಲೇ ಹೊಡಿತೀನಿ. ಅಯ್ಯಪ್ಪ, ಅಯ್ಯೋ, ಅಯ್ಯಪ್ಪ, ಅಯ್ಯಯ್ಯೋ. ಅಪ್ಪಟ ಚಿನ್ನದ ಗೊಂಬೆ ತರ ಕಾಣಿಸ್ತಿದ್ಯಾ. ನಮ್ ಪ್ರಶಾಂತು ನಿಜವಾಗ್ಲೂ ಅದೃಷ್ಟವಂತ. ನನ್ ಸೊಸೆಗೆ ನಂದೇ ದೃಷ್ಟಿ ಆಗುತ್ತೆ.
ಒಂದ್ ದೃಷ್ಟಿ ಬಟ್ಟಿಡಿ ಬೀಗ್ರೆ. ಅದ್ಗೆ ನೀವ್ ಇವಳನ್ನ ರೆಡಿ ಮಾಡಿ ಕರ್ಕೊಂಡ್ ಬನ್ನಿ. ಯಾರ ಕಣ್ಣು ಬೀಳ್ದೇ ಇರ್ಲಿ ಅಂತ ಸೀನು ಚಾರು ಕೈಲಿ ಕಾಯಿ ಓಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ನಾನ್ ಹೋಗ ಕೆಲ್ಸ ನೋಡ್ಕೋತೀನಿ. ಬಾ ಪಾರ್ವತಿ. ನಿನ್ನ ಕಣ್ಣೀರು ನಿಮ್ಮಪ್ಪನ ಮನಸ್ಸನ್ನ ಕರಗಿಸೋದಿಲ್ಲ ಕಂದ. ಅಳ್ಬೇಡ. ಈ ಮದ್ವೆ ನಡೆದ್ರೆ ರಾಜಿಗೆ ಜೀವನ ಪೂರ್ತಿ ಸಿಗೋದು ಈ ಕಣ್ಣೀರೇ ಅಲ್ವಾ ದೊಡ್ಡಮ್ಮ? ದೊಡ್ಡವರ ಹಠಕ್ಕೆ ಮಕ್ಕಳ ಜೀವನ ಬಲಿಯಾಗ್ಬೇಕಾ? ದೊಡ್ಡಪ್ಪನ ಹತ್ರ ಮಾತಾಡಿ ನಾವ್ ಒಪ್ಸೋಕಾಗಲ್ವಾ? ಪ್ರಶಾಂತ್ ವಿಷಯದಲ್ಲಿ ರಾಜಿ ಅವ್ರಿಗೆ ಮೋಸ ಮಾಡಿದಾಳೆ ಅಂತ ಬಲವಾಗಿ ನಂಬಿದ್ದಾರೆ ಅವರು. ಅದಕ್ಕೆ ಈಗ ಸಾಕ್ಷಿ ತೋರಿಸೋವರೆಗೂ ನಾವು ಏನು ಹೇಳಿದ್ರೂ ಪ್ರಯೋಜನ ಇಲ್ಲ. ಇವಳ ಹಣೆ ಬರಹನೇ ಆಗಿದೆ.